ಕಳೆದೊಂದು ವಾರದಿಂದ ಬೆಂಗಳೂರಲ್ಲಿ ವರುಣನ ಅಬ್ಬರ ಜೋರಾಗಿದೆ. ನಿನ್ನೆ ಸುರಿದ ಭಾರೀ ಮಳೆಗೆ ನಗರದ ಹಲವು ಕಡೆಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ಯಲಹಂಕದ ನಾರ್ತ್ ಹುಡ್ನಲ್ಲಿ ಸಂಪೂರ್ಣ ಏರಿಯಾ ಜಲಾವೃತಗೊಂಡಿದೆ. ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ್ದಾರೆ. ಯಲಹಂಕದ ನಾರ್ತ್ ಹುಡ್ನಲ್ಲಿ ನಿರಂತರ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿದೆ. ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ್ದಾರೆ. ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರಿನ ಯಲಹಂಕ ಬಳಿ ಇರುವ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಬಳಿ ಜಲಾವೃತವಾಗಿರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ನೀವು ನೋಡ್ಬೋದು, ನಾವಿವಾಗ ಬೆಂಗಳೂರಿನ ಯಲಹಂಕ ಹತ್ತಿರ ಇರತಕ್ಕಂತಹ ನಾರ್ತ್ ವುಡ್ ರೆಸಿಡೆನ್ಸ್ ಇಲ್ಲಿ ಏನು ಅಪಾರ್ಟ್ಮೆಂಟ್ ಇದೆಯಲ್ಲ, ಇಲ್ಲಿ ಸದ್ಯ ಅದೇ ಸ್ಥಳದಲ್ಲಿ ಇಲ್ಲಿ ನೋಡ್ಬೋದು ಸಾಕಷ್ಟು ಇಲ್ಲಿ ನೀರು ರೋಡ್ ಮೇಲೆ ಇಲ್ಲಿ ನಿಂತಿರುವಂಥದ್ದು. ಆದರೆ ಇಲ್ಲಿ BBMP ಅಧಿಕಾರಿಗಳು ಕೂಡ ಇಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿ ಬೆನ್ನಲ್ಲೇ ಎಚ್ಚೆತ್ತು ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಇಲ್ಲಿಂದ ನೀರು ತೆರವು ಕಾರ್ಯಾಚರಣೆ ಆಗ್ತಾ ಇಲ್ಲ. ಯಾಕಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೀರು ಬಂದಿರೋ ಕಾರಣದಿಂದ ಮನೆಗಳ ಮುಂದೆ ಇಲ್ಲಿ ನೀರು ಅದೇ ರೀತಿ ಒಂದು ಹರಿತಾ ಇರತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಮತ್ತು ಇಲ್ಲಿ ನೋಡ್ಬೋದು BBMP ಇಂದ ಯಾವ ರೀತಿಯಾದಂಥ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ. ಇನ್ನೂ ಕೂಡ ಬೆಳಗ್ಗೆಯಿಂದ ಇಲ್ಲಿ ಕೆಲಸಗಳು ಇಲ್ಲಿ ನಡೀತಾ ಇದೆ. ಆದರೆ ಇನ್ನೂ ಕೂಡ ಇಲ್ಲಿ ನೀರು ತೆರವು ಕಾರ್ಯಾಚರಣೆ ನಡೀತಾ ಇಲ್ಲ. ಮತ್ತು ಇಲ್ಲಿ ಒಬ್ಬರು ಸ್ಥಳೀಯರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಇಲ್ಲಿ ನೀರು ನಿಂತಿದೆ, ಎಷ್ಟು ಗಂಟೆಯಿಂದ ನಿಂತಿದೆ ಸರ್ ಇದು? ನಿನ್ನೆ ಸಾಯಂಕಾಲದಿಂದ ನಿಂತಿದೆ ಈ ನೀರು. ಓಕೆ, ಇದು ಏನು ದೊಡ್ಡ ಮಳೆಯಿಂದ ಆಗಿರೋ ಪ್ರಮಾದ ಅಲ್ಲ ಇದು. ಇಲ್ಲಿ ನೋಡಿ ಹೆಂಗೆ ನೀರು ನಿಂತಿದೆ ನೋಡಿ ಇಲ್ಲಿ. ಓಕೆ, ಹೆವಿ ಏನು ಮಳೆ ಬಂದಿಲ್ಲ ನಮಗೇನು. ನೆನ್ನೆ ಬಂದಿದ್ದೇನೋ 45 ಮಿನಿಟ್ಸು 60 ಮಿನಿಟ್ಸು ಏನೋ ಬಂದಿದೆ ಅಷ್ಟೇ. ಓಕೆ, ಅದು ಏನು ಪ್ರಾಬ್ಲಮ್ ಏನಾಗಿದೆ ಅಂದರೆ ಇದೆಲ್ಲ ಮಾಡಿರೋದು BBMP ಇದರಿಂದ. ಮೊದಲು ಇಲ್ಲೇನು ಇರಲಿಲ್ಲ, ರಾಜಕಾಲುವೆ ಅಂತ ಏನೂ ಇರಲಿಲ್ಲ. ಓಕೆ, ಈ ರಾಜಕಾಲುವೆ ಮಾಡಿದ ಮೇಲೆ ಅದನ್ನು ಫೈನಲ್ ಆಗಿ ಅದು ಎಲ್ಲಿಗೆ ಕನೆಕ್ಟ್ ಆಗಬೇಕು, ಎಲ್ಲಿಗೆ ನೀರು ಹೋಗಬೇಕು ಅನ್ನೋದು ಕನೆಕ್ಟ್ ಮಾಡಬೇಕಾ ಬೇಡವಾ? ಆ ಪ್ಲ್ಯಾನು ಅಪ್ರೂವಲ್ ಇಲ್ಲದೇ ಈ ಅರ್ಧ ಕೆಲಸಕ್ಕೆ ಕಾಂಟ್ರಾಕ್ಟ್ ಕೊಟ್ಟು ಅದಕ್ಕೆ ಅರ್ಧ ಕೆಲಸ ಮುಗಿಸಿದ್ದಾರೆ. ಓಕೆ, ಇದರಿಂದ ಏನಾಗಿದೆ, ನೀರು ಬರುತ್ತೆ, ಇಲ್ಲಿ ನಿಂತ್ಕೊಳ್ಳುತ್ತೆ, ಮತ್ತು ಅಲ್ಲಿ ಕನೆಕ್ಟಿವಿಟಿ ಆಗಿಲ್ಲ, ಆ ನೀರು ಮುಂದಕ್ಕೆ ಹೋಗಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನು ಬ್ಲಂಡರ್ ಮಾಡಿದ್ದಾರೆ ಅಂದರೆ, ಇನ್ನೊಂದು ಕಾಲುವೆ ಇತ್ತು, ಅದನ್ನು ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಈ ಕಾಲುವೆಗೇ ಎಲ್ಲಿ ಹೋಗಬೇಕು ನೀರು ಅನ್ನೋದು ಗೊತ್ತಿಲ್ಲ. ಓಕೆ, ಇನ್ನೊಂದು ಕಾಲುವೆ ತೊಗೊಂಬಂದು ಇಲ್ಲಿಗೆ ಕನೆಕ್ಟ್ ಮಾಡಿದ್ದಾರೆ. ಓಕೆ, ಅದರಿಂದ ಏನಾಗಿದೆ, ಈಗ ಸ್ವಲ್ಪ ಮಳೆ ಬಂದರೆ ಸಾಕು, ಆ ಕಾಲುವೆ ನೀರೆಲ್ಲ ಬಂದು ಇದರಲ್ಲಿ ಬರ್ತಾ ಇದೆ. ಅಲ್ಲಿ ಮುಂದೆ ದಾರಿ ಇಲ್ಲ, ಇದಕ್ಕೆ ಎಲ್ಲಿ ಹೋಗಬೇಕು, ನೀರು ಹೋಗಬೇಕು ಅನ್ನೋದಕ್ಕೆ ಒಂದು ಕನೆಕ್ಟಿವಿಟಿ ಇಲ್ಲ. ಅಲ್ಲಿಂದ ವಾಪಸ್ಸು ಬಂದು ಈ ನೀರು ಇಲ್ಲಿ ಬಂತು. ಸರ್, ಇವಾಗ ನೀವು ಇಲ್ಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರಿ, ಮತ್ತು ಈ ರೀತಿ ನೀರು ಮುಂಚೆ ನೀವು ಏನಾದರೂ ನೋಡಿದ್ರಾ? ಸರ್, ಇದೇ ಫಸ್ಟ್ ಟೈಮ್. ನಾವು 2 ವರ್ಷದಿಂದ ವಿಪರೀತ ಮಳೆ ಬಂತು. ಓಕೆ, ಆಗ್ಲೂ ಈ ಲೆವೆಲ್ ಇದು ಆಗಲಿಲ್ಲ. ಯಾವಾಗಲೂ ಸ್ವಲ್ಪ ನೀರು ಬರೋದು, ಇಲ್ಲ ಸ್ವಲ್ಪ ನಿಂತ್ಕೊಳ್ಳೋದು. ಆವಾಗ ರಾಜಕಾಲ ಇರಲಿಲ್ಲ, ನಮಗೆ ಕಾಲುವೆ ಇರಲಿಲ್ಲ, ಬರೋದು ಎಲ್ಲಿಂದನೋ ಹಾಗೆ ಇದಕ್ಕೆ ಆ ಕೆರೆಗೆ ನೀರು ಹೋಗೋದು. ನಾವೊಂದು 10-10:30 ಫೋನ್ ಮಾಡಿದ್ವಿ. ಆದರೆ ಟೀಮ್ ಬಂತು, ಪ್ರಹಾರಿನೋ ಯಾವುದೋ ಒಂದು ಟೀಮ್ ಬಂದ್ಬಿಟ್ಟು ಈ ಪರಿಸ್ಥಿತಿ ನೋಡಿ ಅವ್ರು ವಾಪಸ್ ಹೋದರು. ಇಲ್ಲೇನು ಮಾಡೋಕ್ಕಾಗಲ್ಲ, ಈಗೇನು ಮಾಡೋಕ್ಕಾಗಲ್ಲ ಅಂತ ಹೆಲ್ಪ್ಲೆಸ್ ಆಗಿ ವಾಪಸ್ ಹೋದರು. ಓಕೆ, ಅದಾದ ಮೇಲೆ ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಈಗೇನೋ ಬಂದಿದ್ದಾರೆ, ಈಗಿನ್ನ ಪಂಪ್ ಇನ್ಸ್ಟಾಲ್ ಮಾಡಬೇಕು. ಮಾಡಿ ಯಾವಾಗ ಪಂಪ್ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಇದರಲ್ಲಿ ಇರೋ ಮನೆಗಳಲ್ಲಿ ಸುಮಾರು ಮುಕ್ಕಾಲು ಜನ ಆಗಲೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಾವು ನಾಳೆ ನಾಡಿದ್ದು ಹೋಗಬೇಕು. ಈ ಗಲೀಜು ನೀರು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕಂಪ್ಲೀಟ್ ಈ ನೀರು ನಮ್ಮ ಎಲ್ಲ ಮನೆಗಳ UG ಸಂಪನ್ನ ಫಿಲ್ ಮಾಡಿದೆ. ಈ ಗಲೀಜು ನೀರೆಲ್ಲ ತುಂಬಿಕೊಂಡಿದೆ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.